ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ಸರ್ಕಾರಕ್ಕೆ ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. ಅದನ್ನು ನಾವು ಸ್ವಾಗತಿಸ್ತೇವೆ. ಯಾಕಂದರೆ ಅಲ್ಪ ಕಾಲಾವಧಿಯಲ್ಲಿ ನ್ಯಾಯಮೂರ್ತಿಗಳು ಈ ಒಂದು ಮೀಸಲಾತಿಯ ಹಂಚಿಕೆಯ ಒಂದು ಪ್ರಕ್ರಿಯೆಯನ್ನು ತಮ್ಮ ಕೊಟ್ಟಂಥ ಕಾಲಾವಧಿಯ ಒಳಗಡೆ ಅದನ್ನು ಆ ಪ್ರಕ್ರಿಯೆಯನ್ನು ಮುಗಿಸಿರ್ತಾರೆ. ಈಗ ಸರ್ಕಾರದ ವಶದಲ್ಲಿ ಇವತ್ತು ಆ ವರದಿ ಇದೆ. ಆದರೆ ವರದಿಯಲ್ಲಿ ಕೆಲವು ನ್ಯೂನತೆಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಹಾಗಾಗಿ ಈಗ ಯಾವ 5 ಪ್ರವರ್ಗಗಳನ್ನು ಮಾಡಿದ್ದಾರೆ, ಆ ಪ್ರವರ್ಗಗಳಲ್ಲಿ ಕೆಲವು ಸಮುದಾಯಗಳನ್ನು ಬೇರೆ ಬೇರೆ ಪ್ರವರ್ಗಗಳಿಗೆ ಅದನ್ನು ವರ್ಗಾಯಿಸಿರುವಂಥದ್ದು ಗೊಂದಲಗಳಿಗೆ ಕಾರಣ ಆಗಿರೋದ್ರಿಂದ ಅದನ್ನು ಕೂಡಲೇ ಪರಿಷ್ಕರಿಸುವ ಮೂಲಕ ಕಳೆದ 2 ದಶಕಗಳ ಒಂದು ದೀರ್ಘಕಾಲದ ಒಳ ಮೀಸಲಾತಿಯ ಹೋರಾಟ ಏನಿದೆ ಇದಕ್ಕೆ ಅಂತ್ಯ ಆಡಬೇಕು. ಸೊ ಯಾರ್ಯಾರು ಸಾಮಾಜಿಕ ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ವಂಚನೆಗೆ ಒಳಗಾಗಿದ್ದಾರೆ, ಅಂಥ ಸಮುದಾಯಗಳಿಗೆ ನ್ಯಾಯಯುತವಾದಂಥ ಪಾಲನ್ನು ಕೊಡಬೇಕಾದಂಥದ್ದು ಸಾಂವಿಧಾನಿಕ ಹಕ್ಕು ಮತ್ತು ಸರ್ಕಾರದ ಕರ್ತವ್ಯ ಅಂತೇಳಿ ನಾವು ಭಾವಿಸಿದ್ದೇವೆ. ಹಾಗಾಗಿ ಇವತ್ತು ಸರ್ಕಾರ 16ನೇ ತಾರೀಕು ಕರೆದಿರುವಂತಹ ಏನು ಒಳ ಮೀಸಲಾತಿಯ ವರ್ಗೀಕರಣಕ್ಕಾಗಿ ಚರ್ಚೆಗೆ ಕರೆದಿರುವಂತಹ ಸಂಪುಟ ಸಭೆ ಏನಿದೆ, ಅಲ್ಲಿ ಈ ರೀತಿಯ ನ್ಯೂನತೆಗಳನ್ನು ಅಥವಾ ಲೋಪದೋಷಗಳನ್ನು ಗಂಭೀರವಾಗಿ ಪರಿಗಣಿಸಿ ಆಯಾ ಸಮುದಾಯಗಳಿಗೆ ಯಾವುದೇ ರೀತಿಯಲ್ಲಿ ಅಧಿಕಾರ ಮೊಟಕು ಆಗದಂತೆ ಅಥವಾ ಅವಕಾಶಗಳು ಮೊಟಕು ಆಗದಂತೆ ಗಮನ ಹರಿಸಬೇಕು. ಆ ಕಾರಣಕ್ಕಾಗಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೆ. ಏನು ಈಗ ಮಾಡಿರುವಂಥ 5 ಪ್ರವರ್ಗಗಳೇನಿದ್ದಾವೆ, ಆ ಪ್ರವರ್ಗಗಳಲ್ಲಿ ಹಂಚಿಕೆ ಆಗಿರುವಂತಹ ಜಾತಿಗಳನ್ನು ತಮ್ಮ ಮೂಲ ಜಾತಿಗಳ ಗುಂಪುಗಳಿಗೆ ಅವುಗಳನ್ನು ವರ್ಗಾಯಿಸುವ ಮೂಲಕ ನ್ಯಾಯಸಮ್ಮತವಾದಂತಹ ತೀರ್ಮಾನವನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನಷ್ಟೇ ನಾವು ಮಾಡ್ತೇವೆ. ಒಳ ಮೀಸಲಾತಿ ಜಾರಿಯಾಗಬೇಕು. ಜಾರಿಯಾಗುವ ಮೂಲಕ ಪರಿಶಿಷ್ಟ ವರ್ಗಗಳಲ್ಲಿ ಒಂದು ಸೋದರತ್ವವನ್ನು ಕಾಪಾಡಿಕೊಳ್ಳುವ ಒಂದು ಕರ್ತವ್ಯವನ್ನು ನಾವು ನಿರ್ವಹಿಸಬೇಕಾಗತ್ತೆ. ಹಾಗೆಯೇ ಮುಂದೆ ಏನು ನಮ್ಮ ದೊಡ್ಡ ಹೋರಾಟಗಳೇನಿದ್ದಾವೆ, ಖಾಸಗಿ ರಂಗದಲ್ಲಿ ಹೋರಾಟ ಮತ್ತು ಭೂಮಿಗಾಗಿ ಹೋರಾಟ, ಸಂಪತ್ತಿನ ಸಮಾನ ಹಂಚಿಕೆ ಎನ್ನುವಂಥ ಸಂವಿಧಾನದ ಆಶಯ ಏನಿದೆ, ಆ ಬಗ್ಗೆ ನಾವು ಹೆಚ್ಚು ಆದ್ಯತೆಯನ್ನು ನಾವು ಕೊಡಬೇಕಾಗತ್ತೆ. ಯಾಕಂದರೆ ಇವತ್ತು ಇಡೀ ಕೆಲವು ಮೇಲ್ವರ್ಗಗಳ ಹಿಡಿತಕ್ಕೆ ಇವತ್ತು ಇಡೀ ಆರ್ಥಿಕ ಸಂಪತ್ತು ಕ್ರೌಢೀಕರಣಗೊಳ್ತಾ ಇದೆ. ಇದು ತಪ್ಪಬೇಕು. ಕೇವಲ ಬಲಿಷ್ಠ ಜಾತಿಗಳೇ ಇಲ್ಲಿ ಎಲ್ಲವನ್ನು ವಂಚಿ ಅದನ್ನು ಕಸಿದುಕೊಳ್ಳುವಂಥ ಒಂದು ಪ್ರಯತ್ನ ಈ ದೇಶದಲ್ಲಿ ನಡೀತಾ ಇದೆ. ಅದು ಕೇಂದ್ರ BJP ಸರ್ಕಾರ ಬಂದ ಮೇಲೆ ಬಂಡವಾಳಶಾಹಿಗಳ ಬಳಿ ಅಗಾಧವಾದ ಸಂಪತ್ತು ಕ್ರೌಢೀಕರಣ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇದನ್ನು ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಒಳ ಮೀಸಲಾತಿ ಜಾರಿ ಆಗಬೇಕು. ಆಗೋದಕ್ಕೆ ಮುಂಚೆ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳೇನಿದ್ದಾವೆ ಅದನ್ನು ಪರಿಷ್ಕರಣೆ ಮಾಡುವ ಮೂಲಕ ಅದನ್ನು ಸರ್ಕಾರ ಜಾರಿ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. 16ನೇ ತಾರೀಕಿನ ಸಚಿವ ಸಂಪುಟದ ಸಭೆಯ ತೀರ್ಮಾನಗಳನ್ನು ನಾವು ಗಮನಿಸ್ತೇವೆ. ನಮ್ಮ ಆಗ್ರಹ ಇಷ್ಟೇ, ಜಾರಿ ಆಗಬೇಕು. ಅಲ್ಲಿ ಏನು ಈಗಾಗಲೇ ವರದಿಯಲ್ಲಿರುವಂತಹ ಅದೇ ದೊಡ್ಡ ಇದೇನಿಲ್ಲ, ಅದು ಏನು ಅಂತೀವಿ ನಾವು, ಅಲ್ಲಿರುವಂಥ ವ್ಯತ್ಯಾಸವನ್ನು, ಅಲ್ಲಿರುವಂಥ ಕೆಲವು ಮೂಲ ಜಾತಿಗಳನ್ನು, ಅಲ್ಲಿ ಏನು ಪ್ರವರ್ಗಗಳಲ್ಲಿ ಹಂಚಿಕೆ ಆಗಿರುವಂಥ ಜಾತಿಗಳನ್ನು ಆಯಾ ಮೂಲ ಜಾತಿಗಳ ಪ್ರವರ್ಗಗಳಿಗೆ ಸೇರಿಸಿದ್ರೆ ಮುಗೀತು.